ಸಾಂಬಾರ್ ರೆಸಿಪಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಹಾಯ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು. ಅಮ್ಮ ಈ ಕಡೆ ಈಗ ಏನಂದ್ರೆ ಇದೆಲ್ಲ ಕಟ್ ಮಾಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಕಾರಣಗಳಿದೆ, ಬಟ್ ನಿಧಾನಕ್ಕೆ ಹೇಳ್ತೀನಿ ಏನಂತ. ಈಗ ನಮ್ಮಲ್ಲಿ ಚಿಕನ್ ಸ್ಪೆಷಲ್ ನಡೀತಾ ಇದೆ. ನಮ್ಮಮ್ಮ ಯಾವ ಥರ ಸಾಂಬಾರ್ ರೆಸಿಪಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಮ ಜೊತೆ ಇವತ್ತು ಮಿಸಸ್ ಗೌರಮ್ಮ ಅವರಿದ್ದಾರೆ. ಹಾಯ್ ಮೇಡಮ. ಹಾಯ್. ಏನು ಸಕ್ಕತ್ತಾಗಿ ಮಾಡುತ್ತಲ್ಲ ನಂದೇ ಕಾಫಿ. ಈಗ ನಮ್ಮಮ್ಮ ಆಲ್ರೆಡಿ ಚಿಕನ್ ಚಾಪ್ಸ್ ಮಾಡಿದ್ದಾರೆ. ಒಂದೇ ರೆಸಿಪಿ ತೋರಿಸ್ತೀನಿ, ಸಾಂಬಾರ್ದು ಮಾತ್ರ. ಯಾಕೆಂದರೆ ಎಲ್ಲ ರೆಸಿಪಿನೂ ತೋರಿಸ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೇ ಚಿಕನ್ ಸಾಂಬಾರು ಹೇಗೆ ಮಾಡ್ತಾರೆ ನಮ್ಮಮ್ಮ ಅನ್ನೋದನ್ನ ನಿಮಗೆ ರೆಸಿಪಿ ತೋರಿಸ್ತೀನಿ. ಇನ್ನು ಬೇರೆ ಬೇರೆ ರೆಸಿಪಿ ನೆಕ್ಸ್ಟ್ ಬಂದಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಸಾಂಬಾರು ಮಾಡ್ತಾಯಿದ್ದಾರೆ, ಅದರ ರೆಸಿಪಿನ ಈಗ ಮೇಡಮ್ ಹೇಳ್ತಾರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಇದು ಒಣಮೆಣಸಿನ್ಕಾಯ ಬಿಸಿ ಮಾಡಿ ಹಾಕಿದ್ದಾರೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಖಾರದ ಪುಡಿಗಿಂತ ಜಾಸ್ತಿ ಒಣಮೆಣಸಿನ್ಕಾಯನೇ ಬಿಸಿ ಮಾಡಿ ಹಾಕ್ತಾರೆ. ಈಗ ಮಸಾಲೆ ರೆಡಿಯಾಗಿದೆ. ನಮ್ಮಮ್ಮ ಇವಾಗ ಹೇಳ್ತಾರೆ ಎಷ್ಟೆಷ್ಟು ಹಾಕಬೇಕು ಅಂತ. ಹಾಕಮ್ಮ. 1.5 kg ಚಿಕನ್ನಿಗೆ 1.5 kg ಚಿಕನ್ನಿಗೆ ಸ್ವಲ್ಪ ಕಡಲೆ, 5 ಲವಂಗ. ನಾನು ಯಾಕೆಂದರೆ ಧನ್ಯದ ಪುಡಿಗೆ ನಾನು ಲವಂಗ ಚಕ್ಕೆ ಏನೂ ಹಾಕ್ಸೋದಿಲ್ಲ. 2 ಚೂರು ಚಿಕ್ಕದು ಚಕ್ಕೆ, ತೋರಿಸು. 3 ಪೀಸು 3 ಏಲಕ್ಕಿ. ಮತ್ತು ಒಗ್ಗರಣೆಗೆ ಹಾಕ್ಬೇಕಾದ್ರೆ ಕಸ್ತೂರಿ ಮೇಥಿ ಹಾಕ್ತೀನಿ. 1 ಹೋಳು ತೆಂಗಿನ ತುರಿ, ಪೂರ್ತಿ ಹೋಳು ತೆಂಗಿನ ತುರಿ. ಇದಕ್ಕೆ ಗಸಗಸೆ ಹಾಕಬೇಕು, ಬಟ್ ಗಸಗಸೆ ಖಾಲಿ ಆಗಿರೋದ್ರಿಂದ ನಾನು ಅದು ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಮ್ಯಾಂಡೇಟ್ರಿ ಏನಲ್ಲ. ಅಂದರೆ ಮಟನ್ ಸಾಂಬಾರಿಗೆಲ್ಲ ಗಸಗಸೆ ತುಂಬ ಟೇಸ್ಟ್ ಕೊಡುತ್ತೆ. ಸದ್ಯಕ್ಕಿಂತ ಇರೋ ಕಾರಣ ನಾನು ಗಸಗಸೆ ಸ್ಕಿಪ್ ಮಾಡಿದ್ದೀನಿ. ಈಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀಯಾ? ಈಗ ಖಾರದ ಪುಡಿ ಬದಲಿಗೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲೇ ಒಂದು ಟೊಮೆಟೊ. ಆಮೇಲೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಜಾಸ್ತಿ ಟೊಮೊಟೊ ಹಾಕಲ್ಲ ನಾನು, ಒಂದೇ ಟೊಮೊಟೊ ಹಾಕೋದು. ಯಾಕೆಂದರೆ ಸಾಂಬಾರು ಸ್ವಲ್ಪ ಹುಳಿ ಬರುತ್ತೆ ಅಂತ ಅನಿಸುತ್ತೆ ನನಗೆ, ಹಾಗಾಗಿ ನಾನು ಜಾಸ್ತಿ ಹಾಕಲ್ಲ. ರುಬ್ತೀಯಾ? ಧನಿಯಾ ಪೌಡರ್ ಲಾಸ್ಟಿಗೆ ಹಾಕ್ತೀಯಾ? ಇದನ್ನು ನಾನು ರುಬ್ಕೊಳ್ತೀನಿ, ಹಾಗೆ ಉದುರಿಸ್ಬಿಡ್ತೀನಿ ನಾನು. ಇವಾಗ ನಮ್ಮ ಅಮ್ಮನ ಟ್ಯಾಲೆಂಟ್ ಏನಂದರೆ ಇದು ಮಸಾಲೆ ಡಬ್ಬಿ ಅಲ್ಲ, ಸಪ್ರೇಟ್ ಬೇರೆ ಬಾಕ್ಸ್. ಏನು ಗೊತ್ತಾ, ಇದು ಟಿಫನ್ ಬಾಕ್ಸ್ನ ನಮ್ಮ ಮನೇಲಿ ಇದೆಲ್ಲ ಯೂಸ್ ಮಾಡಲ್ಲ ಅಂತ ಹೇಳಿ ನಮ್ಮಮ್ಮ ಮಸಾಲೆ ಡಬ್ಬಿ ಮಾಡಕ್ಬಿಟ್ಟೈತೆ. ಈ ಪುಟಾಣಿ ಗ್ಲಾಸಸ್ ನಾವು ಕಾಫಿ ಎಷ್ಟು ವರ್ಷ ಹಳೆವು ಅಂದರೆ ಈ ಪುಟಾಣಿ ಗ್ಲಾಸ್ ನಾವು ಚಿಕ್ಕವರಿಂದ ಇದೆ. ಇದನ್ನ ಇವಾಗ ಮಸಾಲೆ ಡಬ್ಬಗೆ ಡೆಕೋರೇಷನ್ಗೆ ಅಂತ ಇಟ್ಕೊಂಡ್ಬಿಟ್ಟಿದೆ ನಮ್ಮಮ್ಮ. ಇದನ್ನೇ ಡೆಕೋರೇಷನ್ ಅಲ್ಲ, ಅದೇ ಮಸಾಲೆ ಡಬ್ಬಿ ಮಾಡಿದ್ದೀನಿ. ಪ್ರತಿಯೊಂದನ್ನು ಇದರಲ್ಲೇ ಹಾಕಿದ್ದೀನಿ. ಇವಾಗ ಖಾಲಿ ಇದೆ, ತುಂಬಬೇಕು. ತುಂಬಲಿಕ್ಕೆ ಟೈಮ್ ಇಲ್ಲ. ಇವಳೊಬ್ಳು ಬಂದು ಇವರು ಆಯ್ತು. ಹಾಯ್ ಮಾಡಿದ್ದೀನಿ. ಹಾಯ್, ಹೇಗಿದ್ದೀರಾ? ಇವಳಿಗೆ ಯಾವಾಗಲೂ ಚಾಕ್ಲೇಟ್ ಜ್ಞಾನ ಬಿದ್ಲು. ಈರುಳ್ಳಿ ಹಾಕ್ತಾ ಇದ್ದೀನಿ. 3 ಈರುಳ್ಳಿನ ಸಪ್ರೇಟಾಗಿ ರುಬ್ಕೊತಾ ಇದ್ದಾರೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಅಷ್ಟೇ. 4 ಕಾಳು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಯಾಕೆ ಕಸ್ತೂರಿ ಮೆಂತ್ಯ ಕಲ್ಲುಪ್ಪು ಯಾಕೆ ಹಾಕ್ತೀಯಾ? ಟೇಸ್ಟ್ಗೆ ಎಣ್ಣೆ ಕಾತಿದ್ದೆ ಇಲ್ಲ ಅನ್ನೋದಕ್ಕೆ ನೋಡಿ ಹಾಕಲಿಕ್ಕೆ. ಕಸ್ತೂರಿ ಮೆಂತ್ಯ ಸ್ವಲ್ಪ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು.
ಅಂದರೆ ಅಕ್ಕಿ ಸ್ಮೆಲ್ ಹೋಗೋ ತನಕ ಇದು ಹಸಿ ವಾಸನೆ ಹೋಗೋದು ಚೆನ್ನಾಗಿ ಉರಿಬೇಕು. ನಮ್ಮಮ್ಮ ಪಾಪುಗೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಈರಿನ ಈ ಥರ ಬಿಸಿ ಅಂದರೆ ಚೆನ್ನಾಗಿ ಬೇಯಿಸಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪಾಪು ಕೊಟ್ಟರೆ ಮತ್ತೆ ಕಾಳು ಮೆಣಸಿನ ಪೌಡರ್ ಹಾಕಿ ಇದು ಫಾರಮ್ ಕೋಳಿ. ನಮ್ಮ ಮಂಗಳೂರಲ್ಲಿ ಫಾರಮ್ ಕೋಳಿನೇ ಸಿಗಲ್ಲ, ಬಟ್ ಇಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಜಾಸ್ತಿ ಇಲ್ಲಿ ಬೈಲರ್ ಇಲ್ಲಿ ಆಲ್ಮೋಸ್ಟ್ ಬೈಲರ್ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಕಬಾಬಿಗೆ ಮಾತ್ರ. ಬಿರಿಯಾನಿಗೂ ಸಹ ನಮ್ಮಮ್ಮ ಫಾರಮ್ಮೇ ತರಿಸ್ತೆ. ಉಪ್ಪು ಬೇಕು ಅದನ್ನು ಸೇರಿಸಿ ಈಗಲೇ ಹಾಕಿರ್ತೀನಿ ಜಾಸ್ತಿ ಉಪ್ಪು. ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ಲ. ಈಗ ಇದನ್ನ ಚೆನ್ನಾಗಿ ನೀರು ಹೊಡ್ಕೋಬೇಕು. ನೀರು ಹೊಡ್ಕೊಂಡು ಅದರ ನೀರಲ್ಲೇ ಚಿಕನ್ ಚೆನ್ನಾಗಿ ಬೆಂದು ಫ್ರೈ ಆಗಬೇಕು. ಇವಾಗ ನೀರೆಲ್ಲ ಸೀದೋಗಿದೆ ಚೆನ್ನಾಗಿ. ಈಗ ಇದಕ್ಕೆ ಧನಿಯಾ ಪುಡಿ 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಏನು ಕಲರ್ ಐತೆ ನೋಡಿ, ಮನೆಯಲ್ಲೇ ಮಾಡಿರೋದು ಇದು. ಇವಾಗ ಇದಕ್ಕೆ ಸ್ವಲ್ಪ ನೀರು ನೀರು ಹಾಕಿ ತಿರುಗಿಸ್ಬಿಟ್ಟು ಮುಚ್ಚಿಬಿಡ್ತೀರಾ? ಸ್ವಲ್ಪ ಕುದಿಸ್ತೀನಿ, ಒಂದು ಕುದಿಸ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಿ 3 ವಿಷಲ್ ಹಾಕಿಸ್ತೀನಿ. ಇದಕ್ಕೆ ಕಾಯಿಂದು ಖಾರ ಏನು ಹಾಕಿಲ್ಲ. ಈಗ ಹಾಕಲ್ಲ. ಧನಿಯಾ ಪೌಡರ್ ಹಾಕ್ಬಿಟ್ಟು 3 ವಿಷಲ್ ಅಂದರೆ ಚೆನ್ನಾಗಿ ಬೇಯಿಸ್ಬಿಟ್ಟು ಲಾಸ್ಟಿಗೆ ಕಾಯಿ ಹಾಕ್ತಾರೆ. ಈ ಕಡೆ ರೆಡಿ ಆಗ್ತಾ ಇದೆ. ಈಗ ರುಬ್ಬಿರೋ ಕಾರಣ ಈಗ ರುಬ್ಬಿರೋ ಗರಂ ಮಸಾಲು, ತೆಂಗಿನಕಾಯಿ, ಟೊಮೊಟೊ ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ. ಅದು ಆಲ್ರೆಡಿ ಚಿಕನ್ ಬೆಂದೋಗಿದೆ. ಇದೊಂದು ಕೂಗಿಸಿದ್ರೆ ಹಾಕ್ಬಿಟ್ಟು ಕೂಗ್ಸಲ್ಲ, ಸುಮ್ಮನೆ ಹಂಗೆ ಕುದಿಸಿ ಮುಚ್ಚಿಟ್ಬಿಡ್ತೀನಿ. ಇದನ್ನೇ ಜಾಸ್ತಿ ಬೇಯಿಸೋದಿಲ್ಲ ಇದನ್ನ, ತೆಂಗಿನಕಾಯಿನ. ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅದನ್ನ ನೋಡ್ಕೊಂಡು ನಿಲ್ಲಿಸ್ಬಿಟ್ಟು ಒಂದೇ ಒಂದು ಕುದಿಸಿ ಆಫ್ ಮಾಡಬೇಕು ಅಷ್ಟೇ. ಉಪ್ಪು ಖಾರ ಕಡಿಮೆ ಇದೆಯಾ ನೋಡ್ಕೊಂಡು ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೇ, ಒಂದು ಪುದೀನ ಕುದಿಸ್ಬಿಟ್ರೆ ಸಾಂಬಾರು ಮುಗೀತು. ನಮ್ಮನೆ ಇಷ್ಟು ಗಟ್ಟಿ ಮಾಡಲ್ಲ. ಏನಕ್ಕೆ ಇಷ್ಟು ಗಟ್ಟಿ ಮಾಡ್ತವ್ರೆ ಅಂದರೆ ಬೆಳಗ್ಗೆಗೆ ಇದಕ್ಕೇ ಶಾವಿಗೆ ಮಾಡ್ತಾರೆ. ಅದನ್ನು ತೋರಿಸ್ತೀನಿ ನಾನು. ಕರಿ ಚಿನ್ನ ಮಂಕಿ ಕರಿ, ಅಜ್ಜಿನ ಇಟ್ಕೊಂಡೋಗಿ ಬಾನು. ಪಾಪನ ಇಟ್ಕೊಂಡೋಗು ಮಂಕಿ, ಬಾ ಬಾ. ಕೋಲೆಲ್ಲ ತಂದ್ಕೊಂಡು ಬಿಡ್ತಾಳೆ. ಎಲ್ಲಿಗೆ ಕೋಲ್ ಅಮ್ಮ? ಯಾರಿಗೆ ಕೋಲು? ನನಗ ಪಪ್ಪನಿಗೆ, ನನಗಲ್ಲ. ನೋ. ಇವಳೇ ಮೇಡಮ್ ನಮ್ಮನೆ, ಹೆಡ್ ಮೇಡಮ್ ಇವಳು. ಹಾ ತಿಂತ ತಾತ ತಿಂತ ಇರ್ಲಿ ಬಿಡಪ್ಪ. ಹೆಂಗೈತಪ್ಪ? ಚುಪ್ಪಾಳ್. ತಾತಂಗೆ ಸ್ವಲ್ಪ ಕೊಡ್ಲಾ? ಅಜ್ಜಿಗೆ ಕೊಡ್ಲಾ? ಥ್ಯಾಂಕ್ಸ್ ಅಜ್ಜಿ ಹೇಳು.
ಕರಿ ಅರ್ಜಿನ. ವೆಲ್ಕಮ್ 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 ವೆಲ್ಕಮ್. ಚುಪ್ಪ. ಏನು ಮಾಡಿ? ಸೂಪರ್ 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 ಚಿನ್ನು ಸೂಪರ್. ತಿನ್ನಿಸ್ಲಾ? ನಿಮಗೆ ಮುದ್ದೆ ಮಾಡ್ಲಾ? ಈಗ ಏನ್ ಮಾಡ್ತಿದ್ಯಾ? ಶಾವಿಗೆ ಕೊಡು ಅದೇ ಏನು ಬಾ ಆಯ್ತು, ಸಾಕು, ಬಾ ತಗೋ. ಚೆನ್ನಾಗಿ ಅಗಿಬೇಕು. ನಿಂದೆ. ಮುದ್ದೆ ಬಾಯಿಲ ದಾಸು ಅಂತೆ ಫಸ್ಟು. ಅಮ್ಮ ಕೈ ಒರ್ಸದ್ನೆಲ್ಲ ಹಾಸ್ತಾವಳೆ. ತಾ ಲಾಸ್ಟ್ ಖಾಲಿ ತಗೋ ಬೇಗ. ಸೊ ಫೈನಲಿ ಸಾಂಬಾರು ಆಯಿತು. ಈಗ ಕಬಾಬ್ಗೆ ಇಟ್ಟಿದ್ದೀನಿ. ಕೊಡಪ್ಪ. ಅಮ್ಮ ಈ ಕಡೆ ಒಂದು ಕೊಡಪ್ಪ. ಚಿನ್ನು ಅಜ್ಜಿಗೆ ಹೇಳು ಹಾಯ್ ಮಾಡು ಅಂತ ಹೇಳಕ್ಕೆ ಹೇಳು. ಹಾಯ್ ನೀನ್ ಮಾಡು. ಹಾಯ್ ಚಿನ್ನು. ನಮ್ಮ ಚಿನ್ನುಗೆ ಏನ್ ಬೇಕು? ಕಬಾಬ್ ಬೇಕಾ? ಏನ್ ಬೇಕು? ಕಬಾಬ್. ಕಬಾಬ್. ಆಮೇಲೆ ಏನ್ ಬೇಕು? ಮುದ್ದೆ ಬೇಕಾ? ಮತ್ತೆ ಚಾಕಿ. ಚಾಕಿ ಬಿಟ್ಟು ಹೇಳ್ಬೇಕು. ಚಾಕಿ ಹೋಗಿ ಬಟ್ಟೆ ಒಣಾಕಿ, ನಾವು ಕಬಾಬ್ ಮಾಡ್ತೀವಿ. ಬಿಟ್ಟು ನೋಡೋದು ಉಪ್ಪು ಆಯ್ತು ಹೋಗಮ್ಮ. ಉಪ್ಪು ಖಾರ ಕಡೆ ಅಂತ ಸರಿ ನೋಡಿ. ಇದು ಕಬಾಬ್ಗೆ ನಮ್ಮ ಮನೇಲಿ ಐ ಥಿಂಕ್ ಒಂದು 10 ಇಯರ್ಸಿಂದ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಎಲ್ಲರಿಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಯಾರಪ್ಪ ಅದು? ಯಾರದು? ಯಾರದು? ಇವ್ರು ಯಾರು? ಇವ್ರು ಯಾರು? ಯಾರು? ಅಷ್ಟೇ ಯಾರು ಜಾಸ್ತಿ ಮಾಡಿದ ಬಿದೋಯ್ತು ಏನ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕ್ಯೂಚ್ ಬೇಡ. ತುಪ್ಪ ಬೇಡವಾ? ತುಪ್ಪ ಅಂದ್ರೆ ಆಗಲ್ಲ ಹುಡುಗಿಗೆ. ಇಲ್ತ ಸ್ವಲ್ಪ ತಾಳಚಿನಿ ಬಂದ
ಹಾಯ್ ಮಾಡು ಕೊಡು ಚಾರ್ಜರ ಒಬ್ಬೊಬ್ರದೇ ಹಾಕನ. ಅಷ್ಟೊಂದೆಲ್ಲ ಇಲ್ಲ ಬಾ. ಇವತ್ತು ಮುದ್ದೆ ಸ್ವಲ್ಪ ಮಿನಿ ವ್ಲಾಗ್ ಎಲ್ಲ ಮಾಡ್ಬಿಟ್ಟಿದ್ದೀರಾ? ನಾವು ಗೊತ್ತಲ್ಲ ನಮ್ ವ್ಲಾಗಿಗೆ ಮಾತ್ರ ಬರಲ್ಲ ನೀನು, ಮಿನಿ ವ್ಲಾಗಿಗೆ ಮಾತ್ರ ಹೋಯ್ತಾನೆ ಅಲ್ಲಿ ಎಲ್ಲಾರು. ಆಯ್ತು ಬಿಡಮ್ಮ. ಈರುಳ್ಳಿ ಹಾಕ್ಲಪ್ಪ. ಒಂದೆರಡು ಮಾತಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ನೋಡೋಣ, ಕೇಳೋಣ ಬನ್ನಿ. ಊಟ ಚೆನ್ನಾಗಿದೆ. ಅದು ಬಿಟ್ರೆ ನಿಮ್ಮ ಅತ್ತೆ ಮಾವ ಅವರು ನೀವು ಬಂದಾಗ ಹೇಗ್ ನೋಡ್ಕೋತಾರೆ, ನಿಮ್ಮನ್ನ ಹೇಗ್ ಸ್ವಾಗತಿಸ್ತಾರೆ? ಚೆನ್ನಾಗಿ ನೋಡ್ಕೋತಾರೆ. ಹಾ. ನಿಮ್ಗೆ ನಿಮ್ಮ ಅತ್ತೆ ಇಷ್ಟನಾ, ನಿಮ್ಮ ಹೆಂಡತಿ ಇಷ್ಟನಾ, ನಿಮ್ಮ ಮಾವ ಇಷ್ಟ? ನಿಮ್ಗೆ ನಿಮ್ಮ ಅತ್ತೆ ಇಷ್ಟನಾ, ನಿಮ್ಮ ಹೆಂಡತಿ ಇಷ್ಟನಾ, ನಿಮ್ಮ ಮಾವ ಇಷ್ಟನಾ, ನಿಮ್ಮ ಮಾವ ಇಷ್ಟನಾ? ಯಾರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ? ನಿಮ್ಮ ಮಾವ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಇಷ್ಟ. ನೀವು ಒಬ್ಬಡಿ ಇಲ್ಲ, ಒಂದೆರಡು ನೋಡಿ ಇದ್ರಲ್ಲೇ ಗೊತ್ತಾಯ್ತೈತಿ ಯಾರು ಚೆನ್ನಾಗಿ ನೋಡ್ತಾರೆ. ಒಂದೆರಡು ಅಷ್ಟು ಬಿಡಿ. ಅಡ್ಡ ಬಂದ್ರು ಕಣೆ. ಇಲ್ಲ ಕೇಳ್ತಿದ್ದಿಲ್ಲ ನಾಳೆ ಬರ್ತಾರಲ್ಲ ಕೇಳು. ಏನ? ಹೊಸ ಜೋಡಿ ಅವ್ರ ಜೊತೆ ಅಷ್ಟು ಕಂಫರ್ಟಬಲ್ ಇಲ್ವಲ್ಲ ಇದು? ಸಾಕು ಇದೊಂದು ಪೀಸ್ ಎತ್ಕೊಂಡು ಹೋಗು. ನಾ ಮಾತಾಡ್ತೀನಿ. ಇದೆಲ್ಲ ಕಟ್ ಮಾಡು. ಕಟ್ ಮಾಡ್ತೀನಿ. ಬೇಡ 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 ನಾಳೊಂದು ಜೋಡಿ ಬರ್ತಾ ಇದೆ. ಏ ಅವ್ರದ್ದೆಲ್ಲ ಬೇಡ, ನಮ್ದು ಹೇಳಿ. ನಮ್ದು ಹೇಳಿ. ಈಗ ಅವಿನಾಶ್ ಅಂದ್ರೆ ನೀವು ಈ ಮನೆಗೆ ಬಂದಾಗ, ನೀವು ಮಂಗಳೂರಿಂದ ಬಂದಾಗ ನಿಮ್ಮ ಅತ್ತೆ ಆಗ್ಲಿ ನಿಮ್ಮ ಮಾವ ಆಗ್ಲಿ ಹೇಗ್ ನೋಡ್ಕೊತಿದ್ದಾರೆ? ಚೆನ್ನಾಗಿ ನೋಡ್ಕೋತಾರೆ. ಅದ್ರಲ್ಲಿ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಿದಾರ, ನಿಮ್ಮ ಮಾವ ಚೆನ್ನಾಗಿ ನೋಡ್ಕೊತಿದಾರ? ಇಲ್ಲಿ ಬಂದು ನನಗೆ ಲೇಟ್ ಆಯ್ತು. ಇದಕ್ಕಿಂತ ಮುಂಚೆ ನಾನು ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಇವನಿಲ್ಲಿ 2x ನೀವು ಮಾತಾಡ್ಬೇಕಾದ್ರೆ ದಯವಿಟ್ಟು 2x ಅಲ್ಲಿ ಮಾತಾಡ್ಬೇಡಿ, ನಾರ್ಮಲ್ ಆಗಿ ಮಾತಾಡಿ, ಸ್ಪೀಡ್ ಏನ್ ಬೇಡ. ಏನಂದ್ರೆ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಕನ್ಸೆಪ್ಟ್ ಮಾತಾಡ್ಬೇಕು, ನಾಚ್ಕೋಬಾರ್ದು. ಇಲ್ಲಿ ಯಾರು ಬೇರೆಯವರಿಲ್ಲ, ಎಲ್ಲ ನಮ್ಮವರೇ, ಎಲ್ಲ ನಮ್ಮವರೇ. ಗಾಬರಿ ಆಗ್ಬಿಟ್ಟ, ತಡಿ ಒಂಚೂರು ಗಾಬರಿ ಆಗ್ಬಿಟ್ಟ. ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಚಿಕ್ಕಮ್ಮ ನೋಡ್ಲಿಕ್ಕೆ ಅಂತ ಬಂದೆ. ಚಿಕ್ಕಮ್ಮ ಹುಷಾರಿರಲಿಲ್ಲ, ಅವ್ರದ್ದು ಆಪರೇಷನ್ ಆಗಿದ್ದು, ಅವರೆಲ್ಲ ಅದ್ ನೋಡ್ಕೊಂಡು ಸ್ಟೋರಿ ಯಾಕೆ ಹೇಳ್ತಾ ಡಿಪ್ರೆಷನ್. ನಾವು ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ನಿಮ್ಗೆ ನಮ್ಮ ಕ್ವಶನ್ ಅರ್ಥ ಆಗಿಲ್ಲ ಅನ್ಕೋತೀನಿ. ಹೇಳ್ಬೇಕಲ್ಲ, ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲಲ್ಲ. ಫಸ್ಟ್ ನಾನು ಇಲ್ಲಿಗೆ ಬಂದ ನಾನು ಚೆನ್ನಾಗಿ ನೋಡ್ಕೊಂಡು ನಮ್ಮ ಚಿಕ್ಕಪ್ಪ ವ್ಲಾಗ್ ನೋಡಲ್ಲ ಗುರು, ನೀವೇನ್ ನೋಡ್ಲದು? ಚೆನ್ನಾಗಿ ನೋಡ್ಕೊಂಡು ನೀವು ಅವಿನಾಶ್ ಅವರೇ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವೇ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಏನ್ ತಾಳ ಲಾಸ್ಟ್ ಆಗಿ ಓಡೋಗ್ಬಿಟ್ರು ಅವರು. ಎದುರು ಬಿಟ್ಟಿದ್ದಾರೆ ನಿಮ್ಗೆ ನೋಡಿ. ತಾಳ ಮೇಲೆ ಅದನ್ನ ಯಾಕೆ ಹಂಗೆ ಸದ್ಯ ಆಗ್ತಾ ನಾನೇ ತಗೊಂತಿಲ್ವಾ? ಮೇಘ ಅವರೇ, ನೀವು ಮುಚ್ಕೊಂಡು ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿದ್ರೆ ನಾವು ಊಟ ಮಾಡ್ತಿದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.